ಹಲೋ ಫ್ರೆಂಡ್ಸ್, ಈ ದಿನ ಮದ್ದೂರು ವಡೆ ಮಾಡೋದು ತೋರಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಗೀತಾ ಅಂತ ಬಂದಿದ್ದಾಳೆ. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಅದಕ್ಕೋಸ್ಕರ ಅವಳು ಬಂದಳು ಅಂತಂದು ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ. ಮದ್ದೂರು ವಡೆಗೆ ಮೊದಲು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಉಪ್ಪು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಹಾಗೆ ಕಡಲೆಬೀಜ, ಹಾಗೆ ಇದು ಗೋಡಂಬಿ, ಹಾಗೆ ಎಳ್ಳು ಮತ್ತು ಎಣ್ಣೆ, ಆಮೇಲೆ ಮೆಲ್ಟ್ ಮಾಡ್ಕೊಂಡಿರೋ ಬೆಣ್ಣೆ ತೊಗೊಂಡಿದ್ದೀನಿ. ಈಗ ಮೊದಲು ಬೌಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಬಿಡಿ ಬಿಡಿ ಆಗಂಗೆ ಬಿಡಿಸ್ಕೋಬೇಕು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಈರುಳ್ಳಿ ತೆಗೆದಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿನೇ ಜಾಸ್ತಿ ಬೇಕಾಗಿರೋದು. ಹಾಗೆ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಚಿರೋಟಿ ರವೆ ಹಾಕ್ತಾಯಿದ್ದೀನಿ, ಒಂದು ಬೌಲು. ಮೈದಾ ಹಿಟ್ಟು ಹಾಕ್ತಿದ್ದೀನಿ, ಒಂದು 1/4 ಕಪ್ಪು. ಹಾಗೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ಅದನ್ನು ಒಂದು 1/4 ಕಪ್ನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಗೋಡಂಬಿ ಹಾಕ್ತಾಯಿದ್ದೀನಿ. ಎಳ್ಳು ಹಾಕ್ತಾಯಿದ್ದೀನಿ. ಕಡಲೆಬೀಜ ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಅದನ್ನು ಕಡಲೆಬೀಜ ಅಂತ ಹೇಳಿದ್ದು. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಬಿಸಿ ಮಾಡಿಟ್ಕೊಂಡಿರೋ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಮೆಲ್ಟ್ ಮಾಡಿರೋ ಬೆಣ್ಣೆನೂ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಅದನ್ನು ಹಾಕ್ತೀನಿ, ಇದನ್ನೊಂದು 2-3 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಬಿಸಿ ಇದೆ ಅದು ಎಣ್ಣೆ, ಸೊ ಅದಕ್ಕೆ ಪ್ಲೇಟ್ ತೊಗೊಂಡೆ. ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು ಮಾತ್ರ ತುಂಬಾ ಬೇಕಾಗಲ್ಲ, ಸ್ವಲ್ಪನೇ. ಯಾಕೆಂದರೆ ಈರುಳ್ಳಿಯಲ್ಲೇ ನೀರಿರೋದ್ರಿಂದ ನೀರು ತುಂಬಾ ಕಡಿಮೆ ಹಾಕಬೇಕು. ಸ್ವಲ್ಪ ಚಿರೋಟಿ ರವೆ ಆಗಿರೋದ್ರಿಂದ ಕಲ್ಸೋಕ್ಕೆ ಮಾತ್ರ ನೀರು ಬೇಕು. 1/4 ಕಪ್ಗಿಂತನೂ ಕಡಿಮೆನೇ ಹೋಗುತ್ತೆ. ಈಗ ರೌಂಡಾಗಿ ಉಂಡೆ ಮಾಡಿಕೊಂಡು, ಇದು ಸಿಲಿಕಾನ್ ಶೀಟು, ಪ್ಲಾಸ್ಟಿಕ್ ಅಲ್ಲ, ಅದ್ರ ಮೇಲೆ ತಟ್ತಾ ಇದ್ದಾಳೆ. ಸ್ವಲ್ಪ ತಟ್ಬಿಟ್ಟು ಉದ್ದುತ್ತಾಳೆ. ಈಗ ತಟ್ಟಿದ್ದಾಗಿದೆ. ಈಗ ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ. ಅವಳು ತಟ್ಕೊಟ್ಲು, ನಾನು ಕರಿತಾಯಿದ್ದೀನಿ. ಸೊ ಹಾಗೆ ಇನ್ನೂ ಒಂದನ್ನು ರೆಡಿ ಮಾಡಿ ಇಟ್ಟಿದ್ದಾಳೆ, ಇನ್ನೊಂದನ್ನು ರೆಡಿ ಮಾಡ್ತಾಳೆ. ಈಗ ಆಗಿದೆ ಈ ಕಲರ್, ಗೋಲ್ಡನ್ ಬ್ರೌನ್ ಕಲರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಈಗ ತೆಗಿತಾ ಇದ್ದೀನಿ ಪ್ಲೇಟ್ಗೆ. ಇನ್ನೊಂದು ಹಾಕ್ತಾಯಿದ್ದೀನಿ ಕರಿಯೋದಕ್ಕೆ. ಇನ್ನೊಂದು ರೆಡಿಯಾಗಿದೆ, ಅದನ್ನು ತೆಗಿತೀನಿ. ಈಗ ರೆಡಿಯಾಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ. ಅದರಲ್ಲೆಲ್ಲ ಇನ್ನೂ ಮೆತ್ತಗಾರು ಇರುತ್ತೆ, ಇಲ್ಲಿ ಮೆತ್ತಗಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಈಗ ನನ್ನ ಫ್ರೆಂಡನಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ, ಅವಳೇ ಮಾಡಿರೋದ್ರಿಂದ. ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ, ಮದ್ದೂರು ವಡೆಗಿಂತನೂ ನಮ್ಮ ಸ್ಪೆಷಲ್ ಆಗಿ ಇನ್ನೂ ಚೆನ್ನಾಗಿವೆ. ನಾನು ನನ್ನ ಫ್ರೆಂಡ್ ಶೈಲಾಕ್ ತಿನ್ನಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಮ್ ಗೀತಾ ಮಾಡ್ಕೊಟ್ಟಿರೋದು. ಅದಕ್ಕೆ ಅವಳು ಇವತ್ತು ಬಂದಿದ್ಲು ಅಂದ ತಕ್ಷಣ ಒಂದು ರೆಸಿಪಿ ರೆಡಿ ಮಾಡ್ಕೊಂಡ್ಬಿಟ್ವಿ ಇದ್ದಕ್ಕಿದ್ದಂಗೆನೆ. ಅದಕ್ಕೆ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.